ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಕ್ರಿಯೇಟಿವ್ ಐಸ್ ಅಕಾಡೆಮಿ. ಸೊ ಫಸ್ಟ್ ಆಫ್ ಆಲ್ ಲಾಸ್ಟ್ ಕ್ಲಾಸಲ್ಲಿ ರಿಮೋಟ್ ಸೆನ್ಸಿಂಗ್ ಬಗ್ಗೆ ಕಲ್ತಿದ್ವಿ, ಕರೆಕ್ಟಾ? ಸೊ ನಾವು ಈ ಕ್ಲಾಸಲ್ಲಿ ಏನು ಕಲಿತೀವಿ ಅಂದರೆ GPS ಮತ್ತು GNSS ಬಗ್ಗೆ ಕಲಿತೀವಿ. ಸೊ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದರೆ ಏನು? ನೀವು ಹೇಳ್ತಾ ಇದ್ದೀರಾ ಸರ್ ಏನಿದು ಅಂತ. ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲೂ ಹೇಳಿದ್ದೀನಿ ಮತ್ತು ನಮ್ಮ ಫಸ್ಟ್ ಕ್ಲಾಸಲ್ಲೂ GPS ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ಒಂದು ಸ್ವಲ್ಪ ಡೀಟೇಲ್ಡಾಗಿ ಓನ್ಲಿ GPS ಮತ್ತು GNSS ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಸೊ ಫಸ್ಟಿಗೆ ನಾವೇನು ಮಾಡೋಣ ಅಂದರೆ ಫಸ್ಟಿಗೆ GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಈ ಐಡಿಯಾ ಹೆಂಗೆ ಬಂತು ಅದರಿಂದ ಸ್ಟಾರ್ಟ್ ಮಾಡೋಣ. ಸೊ ಏನಾಗುತ್ತೆ ಅಂದರೆ ಓಲ್ಡನ್ ಟೈಮ್ಸಲ್ಲಿ ನಮಗೆ ಎಕ್ಸಾಂಪಲ್, ಈಗ ನಾನು ಕ್ರಿಯೇಟಿವ್ ಐಸಲ್ಲಿ ಇದ್ದೀನಿ, ಆಯಿತಾ? ಸೊ ನಾನು ಯಾರಿಗಾದ್ರೂ ಒಬ್ರಿಗೆ ಹೇಳಬೇಕು ಕ್ರಿಯೇಟಿವ್ ಐಸು ಆ ಲೊಕೇಶನಲ್ಲಿದೆ ಅಂತ. ಸೊ ಅದನ್ನು ಯಾವ ಥರ ಹೇಳ್ತೀರಾ? ಸೊ ನೀವು ಅಂತೀರಾ ಸರ್ ಎಕ್ಸಾಂಪಲ್ಲು ಕ್ರಿಯೇಟಿವ್ ಐಸ್ ಅಂತೂ ಬೆಂಗಳೂರಲ್ಲಿದೆ, ಧಾರವಾಡಲ್ಲಿದೆ, ಆಯಿತಾ? ಸೊ ಅದಾದಮೇಲೆ ಸರ್ ನೆಕ್ಸ್ಟ್ ಯೋಚನೆ ಮಾಡ್ತೀರಾ ಹೆಂಗೆ ಹೇಳಲಿ ನಾನು, ಈಗ ವಿಜಯನಗರ ಮೆಟ್ರೋ ಸ್ಟೇಷನಿಂದ ಒಂದು 2 ಕಿಲೋಮೀಟರ್ಸ್ ಇದೆ, ಆಯಿತಾ? ಇಲ್ಲಾಂದರೆ ಇಷ್ಟು ಫುಟ್ ಸ್ಟೆಪ್ಸ್ ಇದೆ, ಇಲ್ಲಾಂದರೆ ಚಂದ್ರ ಲೇಔಟ್ ಮೆಟ್ರೋ ಸ್ಟೇಷನಿಂದ ಇಷ್ಟು ಫುಟ್ ಸ್ಟೆಪ್ಸ್ ಇದೆ ಅಂತ ನಾವು ಹೇಳ್ಬೋದು, ಆಯಿತಾ? ಅಕ್ಯುರೇಟ್ ಹೆಂಗೆ ಹೇಳ್ತೀರಾ? ಈಗ ಇಷ್ಟೊಂದೆಲ್ಲ ಬಿಲ್ಡಿಂಗ್ ಇದ್ದಾವೆ, ಅದರಲ್ಲಿ ಕ್ರಿಯೇಟಿವ್ ಐಸ್ ಹೆಂಗೆ ಗೊತ್ತಾಗಬೇಕು? ಸೊ ಅವ್ರು ಯೋಚನೆ ಮಾಡಿದ್ರು ಏನು ಮಾಡೋದಪ್ಪ ಇದಕ್ಕೆ, ಏನು ಶುಡ್ ಬಿ ಸೊಲ್ಯೂಷನ್ ಅಲ್ಲ. ಅವ್ರು ಅಂದರು ಓಕೆ ಲೆಟ್ಸ್ ಡೂ ಒನ್ ಥಿಂಗ್, ನಾವು ಸ್ಯಾಟಲೈಟಿಂದ ಯೂಸ್ ಮಾಡಿಕೊಂಡು ನಾವು ಈ ಪೊಸಿಷನಿಂಗ್ ಸಿಸ್ಟಮ್ನ ಮಾಡೋಣ ಅಂತ. ಏನಕ್ಕೆ ಅಂದರೆ ಸ್ಯಾಟಲೈಟಿಂದ ಯು ಕ್ಯಾನ್ ಕಮ್ಯುನಿಕೇಟ್ ಈಸಿಲಿ, ಆಯಿತಾ? ಆ್ಯಕ್ಯುರೇಸಿ ಬರುತ್ತೆ. ಸೊ ಅದಕ್ಕೋಸ್ಕರ ದೇ ಥಾಟ್ ಓಕೆ ಸ್ಯಾಟಲೈಟಿಂದ ಸ್ಟಾರ್ಟ್ ಮಾಡೋಣ ಅಂತ. ಆ ಸ್ಯಾಟಲೈಟಿಂದ ಸ್ಟಾರ್ಟ್ ಮಾಡಿದಾಗ ದ ಫಸ್ಟ್ ವಾಸ್ ಏನಂದರೆ ದಿಸ್ ಇಸ್ ನ್ಯಾವ್ಸ್ಟಾರ್ GPS. ಸೊ ನ್ಯಾವ್ಸ್ಟಾರ್ GPSಸು ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ಈ ಕಾನ್ಸೆಪ್ಟ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಲ್ಲಿ. ಸೊ US ಏನು ಮಾಡುತ್ತೆ, ಅವ್ರ ಡಿಫೆನ್ಸ್ ಏನು ಏರ್ಫೋರ್ಸ್ ಎಲ್ಲ ಇರುತ್ತಲ್ಲ, ಸೊ ಅವಕ್ಕೆ ದೇ ವಾಂಟ್ ಎ ಪ್ರಿಸಿಷನ್ ಅಕ್ಯುರೇಸಿ ಬೇಕಲ್ಲ ಅವರಿಗೆ. ಈಗ ಎಲ್ಲೋದ್ರೂ ಒಂದು ಬಾಂಬ್ ಹಾಕಬೇಕು ಅಂದರೆ ಸೊ ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್ ಬೇಕು, ಅದು ಹೆಂಗೆ ತೆಗಿಯೋದು ಅಂತ ದೇ ಸ್ಟಾರ್ಟೆಡ್ ದಿಸ್. ಓಕೆ, ಸೊ ಅವ್ರು ಏನು ಮಾಡ್ತಾರೆ, ಫಸ್ಟಿಗೆ ದೇ ಲಾಂಚ್ ದೇರ್ ಫಸ್ಟ್ ಸ್ಯಾಟಲೈಟ್ ವಿಚ್ ಈಸ್ ನ್ಯಾವ್ಸ್ಟಾರ್. ಓಕೆ, ಸೊ ಡೆವಲಪ್ಡ್ ಬೈ US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್. ಈಗಲೂ GPS ಈಸ್ ಆಪರೇಟೆಡ್ ಬೈ US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಫೋರ್ಸ್, ಆಯಿತಾ? ಸೊ ದೇ ಸ್ಟಾರ್ಟೆಡ್ ದಿಸ್ ಫಾರ್ ಕಂಟಿನ್ಯೂಸ್ 3D ಪೊಸಿಷನಿಂಗ್, ವೆಲಾಸಿಟಿ ಆ್ಯಂಡ್ ಪ್ರಿಸೈಸ್ ಟೈಮಿಂಗ್. ಓಕೆ, ಸೊ ದಿಸ್ ವಾಸ್ ದ ಕಾನ್ಸೆಪ್ಟ್ GPSದು. ಸೊ ದೆನ್ ಅದಾದಮೇಲೆ ಏನಾಗುತ್ತೆ ಅಂದರೆ ಬೇರೆ ಕಂಟ್ರೀಸ್ ಅವರು ಅಂದರು ಓಕೆ US ಮಾಡ್ಬೇಕಾದ್ರೆ ನಾವು ಮಾಡ್ಬೋದಲ್ಲ ಅಂತ. ಸೊ ದಿಸ್ ಇಸ್ GPS ಫ್ರಮ್ USA. ಓಕೆ, ದೆನ್ ವಿ ಹ್ಯಾವ್ ಗ್ಲೋನಾಸ್ ಫ್ರಮ್ ರಷ್ಯಾ. ಓಕೆ, ದಿಸ್ ಈಸ್ ಜಸ್ಟ್ ನೇಮ್ಸ್. ಓಕೆ, ದೇರ್ ಆರ್ ಮಲ್ಟಿಪಲ್ ಕಾನ್ಸ್ಟಲೇಷನ್ಸ್. ಸೊ GPS US ಇಂದ ನಾವು ಇದು ಮಾಡ್ತೀವಿ. ಅದಾದಮೇಲೆ ಗ್ಲೋನಾಸ್ ರಷ್ಯಾ ಕೊಡುತ್ತೆ. ದೆನ್ ಗೆಲಿಲಿಯೋ ಯುರೋಪ್ ಯೂನಿಯನ್ ಇದೆ, ಆಯಿತಾ? ದೆನ್ ಬೈಡು ಚೈನಾ ಇದೆ. ಆಮೇಲೆ ನಮ್ಮ ಇಂಡಿಯನ್ದು ಯಾವುದು ನ್ಯಾವಿಕ್. ಸೊ ಈ ಥರ ಬೇರೆ ಕಾನ್ಸ್ಟಲೇಷನ್ ಸಿಸ್ಟಮ್ಸ್ನ ಅವ್ರವ್ರ ಕಂಟ್ರೀಸ್ ಯೂಸ್ ಮಾಡಿದ್ದಾರೆ. ಏನಕ್ಕೆ ಆ ಥರ ಸರ್ ಅಂತ ನೀವು ಕೇಳ್ತೀರಾ. ಏನಕ್ಕೆ ಅಂದರೆ ಈಗ ನೋಡಿ ನಾವು US GPS ಯೂಸ್ ಮಾಡ್ತಿರ್ತೀವಿ. ಸೊ ಯಾರಿಗೆ ಗೊತ್ತು ಅಕ್ಯುರೇಸಿ ಇದೆಯೋ ಇಲ್ಲೋ ಅಂತ. ಸೊ ಏನಾಗಿತ್ತು ಅಂದರೆ ಆಪರೇಷನ್ ಸಫೇದ್ ಸಾಗರ್ ಏನು ಕಾರ್ಗಿಲಲ್ಲಿ ಇತ್ತಲ್ಲ, ಸೊ ಸೇಮ್ ಥಿಂಗ್ ವಾಸ್ ಹ್ಯಾಪನ್ಡ್. ಅಲ್ಲಿ ದೇ ವರ್ ಯೂಸಿಂಗ್ GPS, ಬಟ್ US ಡಿಫೆನ್ಸ್ ಅವ್ರಿಗೆ ಗೊತ್ತಿತ್ತು ಓಕೆ ಇಂಡಿಯನ್ಸ್ ಆರ್ ಯೂಸಿಂಗ್ GPS ಅಂತ. ಸೊ ಅದಕ್ಕೆ ಅವರು ಅಕ್ಯುರೇಸಿ 250 ಏನು ಮೀಟರ್ಸ್ ಇರುತ್ತಲ್ಲ ಅಷ್ಟು ಇಟ್ಟಿದ್ರು. ಸೊ ನೀವೆಲ್ಲೇ ಡ್ರಾಪ್ ಮಾಡಿದ್ರು ಬಾಂಬು ಎಕ್ಸಾಕ್ಟ್ ಲೊಕೇಶನ್ ಬೀಳಲ್ಲ. ಏನಕ್ಕೆ ಅಂದರೆ ಯು ಡೋಂಟ್ ಹ್ಯಾವ್ ದ ಎಕ್ಸಾಕ್ಟ್ ಸೆಂಟಿಮೀಟರ್ ಕೋಆರ್ಡಿನೇಟ್ಸ್. ಸೊ ಅದಕ್ಕೋಸ್ಕರ ವಾಟ್ ವಿ ಡಿಡ್ ಇಸ್ ವಿ ಡೆವಲಪ್ ಅವರ್ ಓನ್ ಸಿಸ್ಟಮ್, ದಟ್ ಈಸ್ ನ್ಯಾವಿಕ್. ಓಕೆ, ಸೊ ನೆಕ್ಸ್ಟ್ ಏನಂದರೆ ದ 3 ಸೆಗ್ಮೆಂಟ್ಸ್. ಓಕೆ, ಸೊ ಇದು ಏನು ಕ್ಲಾಸ್ ಆಗುತ್ತಲ್ಲ ಇದ್ರ ನೆಕ್ಸ್ಟು ನಾನು ಒಂದು ವಿಡಿಯೋನ ತೋರಿಸ್ತೀನಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ, ದ 3 ಸೆಗ್ಮೆಂಟ್ಸ್ ಅಂತ. ಸೊ ಫಸ್ಟ್ ಸೆಗ್ಮೆಂಟ್ ಏನು ಬರುತ್ತೆ ಅಂದರೆ ಸ್ಪೇಸ್. ಓಕೆ, ಸೊ ಸ್ಪೇಸಲ್ಲಿ ಏನೇನಿದೆ, ಸಿಂಪಲ್. ಸ್ಪೇಸಲ್ಲಿ ವಿ ಹ್ಯಾವ್ ಸ್ಯಾಟಲೈಟ್ಸ್ 31 to 32 ಆ್ಯಕ್ಟಿವ್ ಸ್ಯಾಟಲೈಟ್ಸ್ ಇರುತ್ತೆ. ಅದ್ರ ಕೆಲಸ ಏನಂದರೆ ಜಸ್ಟ್ ಟು ಗಿವ್ ಪ್ರಿಸಿಷನ್ ಕೋಆರ್ಡಿನೇಟ್ಸ್, ಆಯಿತಾ? ಸೊ ಅದ್ರ ಮೇನ್ ಕೆಲಸನೇ ಅದು. ಓಕೆ, ಆ್ಯಂಡ್ 6 ಆರ್ಬಿಟಲ್ ಪ್ಲೇನ್ಸ್ ಆರ್ ದಿಸ್ ಈಸ್ ದ ಮೇನ್ ಥಿಂಗ್, ಆಯಿತಾ? ದಟ್ ಈಸ್ ಸ್ಪೇಸ್. ಓಕೆ, ಸ್ಪೇಸಲ್ಲಿ ವಿ ಹ್ಯಾವ್ ದ ಹೋಲ್ ಕಾನ್ಸ್ಟಲೇಷನ್ಸ್, ನ್ಯಾವಿಕ್ ಇದೆ, ಗ್ಲೋನಾಸ್ ಇದೆ, ಬೈಡು ಇದೆ, GPS ಇದೆ, ಎಲ್ಲ ಇದೆ, ಆಯಿತಾ? ದಟ್ ಈಸ್ ಒನ್ ಪಾರ್ಟ್. ಸೊ ಅದ್ರ ಕೆಲಸ ಏನಂದರೆ ಟು ಗಿವ್ ದ ಅಕ್ಯುರೇಟ್ ಫ್ರೀಕ್ವೆನ್ಸಿ ಆರ್ ಕೋಆರ್ಡಿನೇಟ್ಸ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅದನ್ನು ನೀವು ರಿಸೀವ್ ಮಾಡಬೇಕು ಮತ್ತು ಚೆಕ್ಕು ಮಾಡಬೇಕಲ್ಲ. ಇಟ್ಸ್ ನಾಟ್ ಅದ್ರ ಪೊಸಿಷನ್ ಎಲ್ಲಿದೆ ಹೇಗಿದೆ ಅದನ್ನೆಲ್ಲ ಮಾನಿಟರ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ವಿ ಹ್ಯಾವ್ ದ ಕಂಟ್ರೋಲ್ ಸ್ಟೇಷನ್ಸ್. ಓಕೆ, ಮಾಸ್ಟರ್ ಕಂಟ್ರೋಲ್ ಸ್ಟೇಷನ್ ಅಂತ. ಸೊ ಈಗ ಇಂಡಿಯಾ ಮಾಸ್ಟರ್ ಕಂಟ್ರೋಲ್ ಸ್ಟೇಷನ್ ನೋಡಿದ್ರೆ ನೀವು MCF ಅಂತ ಹಾಸನಲ್ಲಿದೆ, ಆಯಿತಾ? ಇಸ್ರೋದು. ಸೊ ಆ ಥರ ದೇ ಹ್ಯಾವ್ ದೇರ್ ಓನ್ ಕಂಟ್ರೋಲ್ ಸ್ಟೇಷನ್. ಅದೇನು ಮಾಡುತ್ತೆ ಅಂದರೆ ಅದ್ರ ಕೆಲಸನೇ ಕಂಟಿನ್ಯೂಸ್ಲಿ 24/7 ಮಾನಿಟರ್ ಮಾಡೋದು ಸ್ಯಾಟಲೈಟ್ಸ್ನ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮಾನಿಟರ್ ಸ್ಟೇಷನ್ಸ್ ಆ್ಯಂಡ್ ಗ್ರೌಂಡ್ ಆ್ಯಂಟಿನಾಸ್. ಏನು ಮಾಡುತ್ತೆ, ಟ್ರ್ಯಾಕ್ ಸ್ಯಾಟಲೈಟ್ಸ್, ಈಗ ನೋಡಿ ಎಲ್ಲೋ ಒಂದು ಎಕ್ಸಾಂಪಲ್ ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಇರುತ್ತೆ, ಒಂದು ಲೊಕೇಶನಲ್ಲಿರುತ್ತೆ. ಸೊ ದೇರ್ ವಿಲ್ ಬಿ ಸಮ್ ಎರರ್ಸ್. ಸೊ ಅದನ್ನು ನಾವು
ಕರೆಕ್ಷನ್ಸು ಮಾಡ್ತೀವಿ ಆಯಿತಾ. ದೆನ್ ಅದಾದಮೇಲೆ ಡೇಟಾನ ನಾವು ಎಸ್ ಬ್ಯಾಂಡ್ ಥ್ರೂ ಅಪ್ಲೋಡ್ ಮಾಡ್ತೀವಿ. ಓಕೆ, ಸೊ ಇದೇನು ಎಸ್ ಬ್ಯಾಂಡು ಅಂದರೆ ದಿಸ್ ಇಸ್ ಎ ಫ್ರೀಕ್ವೆನ್ಸಿ ಬ್ಯಾಂಡ್, ನಾನು ಅದನ್ನು ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟು ದಟ್ ಈಸ್ ಅಸ್, ಯಾರು ನಾವು ಯೂಸರ್ಸ್ ಆಯಿತಾ. ಸೊ ನಾವೇನು ಮಾಡ್ತೀವಿ ಅಂದರೆ ನಾವು ಸ್ಯಾಟಲೈಟಿಂದ ಡೈರೆಕ್ಟ್ಲಿ ವಿ ಗೆಟ್ ದ ಕೋಆರ್ಡಿನೇಟ್ಸ್. ಈಗ ಝೊಮ್ಯಾಟೊ, ಸ್ವಿಗ್ಗಿ, ಝೆಪ್ಟೊ, ಬ್ಲಿಂಕಿಟ್ ಎಲ್ಲದಕ್ಕೂ ಯು ನೀಡ್ ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್. ಈಗ ನೀವು ರ್ಯಾಪಿಡೋ ಮಾಡಿದ್ರೆ ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್ ಏನಕ್ಕೆ ಬರುತ್ತೆ, ನೀವು ಮನೇಲಿದ್ದರೂ ಯು ವಿಲ್ ಗೆಟ್ ಎ ಕೋಆರ್ಡಿನೇಟ್ಸ್. ಏನಕ್ಕೆ ಅಂದರೆ ಬಿಕಾಸ್ ಆಫ್ ದ ಜಿ ಪಿ ಎಸ್ ವಿ ರಿಸೀವ್, ಲೈಕ್ ಏನೋ ಸ್ಮಾರ್ಟ್ ಫೋನ್ ಆಯಿತು, ಸರ್ವೆ ಗೇರ್ ಆಯಿತು, ಏರ್ಕ್ರಾಫ್ಟಲ್ಲಿ ಯೂಸ್ ಮಾಡ್ತೀವಿ ನಾವು ಜಿ ಪಿ ಎಸ್. ಸೊ ದಿಸ್ ಈಸ್ ದ ಪಾಯಿಂಟ್. ಸೊ ವಿ ರಿಸೀವ್ ಸಿಗ್ನಲ್ಸ್. ಓಕೆ, ಸೊ ದಿಸ್ ಈಸ್ ದ 3 ಸೆಗ್ಮೆಂಟ್ ಆಫ್ ಜಿ ಪಿ ಎಸ್. ನೆಕ್ಸ್ಟು ಆಯಿತಾ, ನೆಕ್ಸ್ಟ್ ಏನು ಬರುತ್ತಪ್ಪ ಜಿ ಪಿ ಎಸ್ದು. ಸೊ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಸ್ಪೇಸ್ ಸೆಗ್ಮೆಂಟ್. ಸೊ ಸ್ಪೇಸಲ್ಲಿ ಏನಾಗುತ್ತೆ ಸರ್ ಅಂತ ನೀವು ಕೇಳ್ತೀರಾ. ಸೊ ನೋಡಿ, ಸ್ಪೇಸಲ್ಲಿ ಹೆಂಗೆ ಅಂದರೆ ದೆರ್ ವಿಲ್ ಬಿ ಲೈಕ್ 24 ಮಿನಿಮಮ್ ಸ್ಯಾಟಲೈಟ್ಸ್ ಇರಬೇಕು ಫಾರ್ ಗ್ಲೋಬಲ್ ಕವರೇಜ್ ಆಯಿತಾ. ಸೊ ಅದಾದಮೇಲೆ ವಿ ಹ್ಯಾವ್ ಅದರ್ 6 ಆರ್ಬಿಟಲ್ ಪ್ಲೇನ್ಸ್. ಸೊ ದೀಸ್ 2 ಆರ್ ದ ಮೇನ್ ಪ್ಯಾರಾಮೀಟರ್ಸ್. ಓಕೆ, ಸೊ ಇಷ್ಟಿರುತ್ತೆ. ಆ್ಯಕ್ಚುಲಿ ಲೈಕ್ ನಿಮಗೆ ತುಂಬ ಅಕ್ಯುರಸಿ ಬೇಕು. ಓಕೆ ಸರ್, ನೀವು ಅಂತೀರಾ ಸರ್ ನನಗೆ ಒಂದು ಜೆಪ್ಟೋ ಮಾಡಿದ್ದೀನಿ ಇಲ್ಲ ಬ್ಲಿಂಕಿಟ್ ಮಾಡಿದ್ದೀನಿ, ನಮ್ಮದು ಎಕ್ಸಾಕ್ಟ್ ಬಿಲ್ಡಿಂಗಿಗೆ ಲೊಕೇಶನ್ ಬೇಕು ಅಂದರೆ 31 ಆ್ಯಕ್ಟಿವ್ ಸ್ಯಾಟಲೈಟ್ಸ್ ಇದೆ. ಅಟ್ಲೀಸ್ಟ್ ನಿಮಗೊಂದು 27 ಆದರೂ ಕನೆಕ್ಟ್ ಇರಬೇಕು ಆಯಿತಾ. ಸೊ ಏನು ಸರ್ 27 ಸ್ಯಾಟಲೈಟ್ಸ್ ಫೋನಿಗೆ ಕನೆಕ್ಟ್ ಆಗುತ್ತಾ ಅಂದರೆ ಹ್ಞೂ ಆಗುತ್ತೆ. ಸೊ ನಾನು ಅದನ್ನು ನೆಕ್ಸ್ಟಲ್ಲಿ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಟ್ರಯಾಂಗುಲೇಷನಲ್ಲಿ. ಸೊ ದೆನ್ ಅಟ್ಲೀಸ್ಟ್ ಮಿನಿಮಮ್ 12 ಅಟ್ಲೀಸ್ಟ್ ವಿಸಿಬಲ್ ಇರುತ್ತೆ. ಸೊ 27 ಆ ಥರ. ಈಗ ನೀವು ಡ್ರೋನ್ಸಲ್ಲಿ ಯೂಸ್ ಮಾಡಿದ್ರೆ ಡ್ರೋನ್ಸಲ್ಲಿ 27, 28 ಮಿನಿಮಮ್ ಬರಬೇಕು, ಇಲ್ಲಾಂದರೆ ನಾವು ಫ್ಲೈ ಮಾಡಲ್ಲ ಆಯಿತಾ. ಸೊ ಆ ಥರ. ದೆನ್ ಅದಾದಮೇಲೆ ಈ 31ಅಲ್ಲೂ 26, 27 ಸಿಕ್ಕಿದ್ರು ದೆನ್ ಅದರಲ್ಲಿ ಇನ್ನೂ ಒಂದಷ್ಟು ಏನಂತೀವಿ ನಾವು ಒಂದು 6-7 ಸ್ಯಾಟಲೈಟ್ಸು ಸ್ಪೇರ್ಗಿರುತ್ತೆ. ಓಕೆ, ಸೊ ಏನಾದರೂ ಇದರಲ್ಲಿ ಇಶ್ಯೂ ಆಯ್ತು ಅಂದರೆ ದೇ ರಿಪ್ಲೇಸ್. ಸೊ ಆ ಥರ. ಓಕೆ, ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಜಿ ಪಿ ಎಸ್ ದಟ್ ಈಸ್ ವಿಚ್ ಈಸ್ ಇನ್ ದ ಸ್ಪೇಸ್. ಓಕೆ, ಸೊ ಈಗ ನೋಡಿ ಯಾವ ಆಲ್ಟಿಟ್ಯೂಡಲ್ಲಿ ಇರುತ್ತೆ, 20,200 ಇದರಲ್ಲಿ ಕಿಲೋಮೀಟರ್ ಆಲ್ಟಿಟ್ಯೂಡಲ್ಲಿ ಇವೆಲ್ಲ ರೋಟೇಟ್ ಆಗ್ತಿರ್ತವೆ. ಓಕೆ, ಸೊ ದಿಸ್ ವಿಲ್ ಬಿ ದ ವೆಲಾಸಿಟಿ. ಹೌ ಮಚ್? 3.9 ಕಿಲೋಮೀಟರ್ಸ್ ಪರ್ ಸೆಕೆಂಡ್. ಸೊ ಸ್ಪೀಡ್ ನೋಡಿ ಎಷ್ಟಿದೆ ಹೇಳಿ, 3.9 ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಆಯಿತಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಜಿ ಪಿ ಎಸ್ ಕ್ಯಾರಿಯರ್ ಫ್ರೀಕ್ವೆನ್ಸಿ ಅಂತ. ಈಗ ನಿಮಗೆ ಗೊತ್ತಾಯಿತು ಸ್ಯಾಟಲೈಟ್ ಬಗ್ಗೆ. ಸೊ ನೆಕ್ಸ್ಟ್ ಏನಾಗುತ್ತೆ, ನೀವೇನು ಕಂಟ್ರೋಲ್ ಇದೆಯಲ್ಲ, ಸೊ ಕಂಟ್ರೋಲ್ ಸ್ಟೇಷನ್ ಇರುತ್ತಲ್ಲ, ಸೊ ಅದು ಹೆಂಗೆ ಕಮ್ಯುನಿಕೇಟ್ ಮಾಡುತ್ತೆ ಅಂತ, ಕರೆಕ್ಟಾ. ಸೊ ಸ್ಯಾಟಲೈಟ್ಸ್ ಏನು ಮಾಡ್ತವೆ ಅಂದರೆ ದೇ ಆಪರೇಟ್ ಇನ್ ಸಮ್ ಫ್ರೀಕ್ವೆನ್ಸಿ ಆಯಿತಾ. ಸೊ ಬೇರೆ ಬೇರೆ ಫ್ರೀಕ್ವೆನ್ಸಿಲಿ ಅವು ಆಪರೇಟ್ ಮಾಡ್ತವೆ. ಏನಕ್ಕೆ ಬೇರೆ ಬೇರೆ ಫ್ರೀಕ್ವೆನ್ಸಿ ಹೇಳಿ. ಸೊ ಏನಕ್ಕೆ ಅಂದರೆ ಎಕ್ಸಾಂಪಲ್ ಈಗ ನ್ಯಾವಿಕ್ ಇದೆ ಆಯಿತಾ. ಸೊ ನ್ಯಾವಿಕ್ ಫಾರ್ ಮಿಲಿಟ್ರಿ ದೇ ವಾಂಟ್ ಅಕ್ಯುರೇಸಿ ಆಯಿತಾ, ಸೆಂಟಿಮೀಟ್ರಲ್ಲಿ ಬೇಕು. ಅದಾದಮೇಲೆ ಬೇರೆಯವ್ರಿಗೆ ಯಾರಿಗೂ ದೇ ಡೋಂಟ್ ವಾಂಟ್ ಟು ಲೈಕ್ ಎಕ್ಸಾಂಪಲ್ ಯಾರಾದರೂ ಹ್ಯಾಕ್ ಮಾಡಿಬಿಟ್ರೆ ಏನು ಮಾಡ್ತೀರಾ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಫಾರ್ ಡಿಫೆನ್ಸ್ ದೇರ್ ಇಸ್ ಅಲಗ್ ಫ್ರೀಕ್ವೆನ್ಸಿ. ಓಕೆ, ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇದೆ. ಫಾರ್ ಸಿವಿಲಿಯನ್ ಯೂಸ್ ದೇರ್ ಇಸ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ. ಅದಕ್ಕೆ ನಾವು ಬ್ಯಾಂಡ್ಸ್ ಅಂತೀವಿ ಆಯಿತಾ. ಸೊ ಆ ಬ್ಯಾಂಡ್ಸಲ್ಲಿ ಫಸ್ಟ್ ಇಸ್ ಲೆವೆಲ್ 1 ಬ್ಯಾಂಡ್ ಆಯಿತಾ. ಇದೆಷ್ಟರಲ್ಲಿ 1575 ಮೆಗಾ ಹರ್ಟ್ಸಲ್ಲಿ ಇದು ಆಪರೇಟ್ ಆಗುತ್ತೆ. ದಟ್ ಈಸ್ ಲೆವೆಲ್ 1 ಬ್ಯಾಂಡ್. ದ್ಯಾಟ್ ಈಸ್ ಓನ್ಲಿ ಫಾರ್ ಸಿವಿಲ್ ಆ್ಯಂಡ್ ಮಿಲಿಟ್ರಿ. ಈಗ ಏವಿಯೇಷನ್ ಆಯಿತಾ, ಏವಿಯೇಷನ್ ಪ್ಲೇನ್ಸ್ ಇರುತ್ತೆ, ಅದಾದಮೇಲೆ ಮಿಲಿಟ್ರಿ ಪ್ಲೇನ್ಸ್ ಇರುತ್ತೆ, ಅದಕ್ಕೂ ನಾವು L1 ಬ್ಯಾಂಡ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದಾದಮೇಲೆ L2 ಬ್ಯಾಂಡ್ ಬರುತ್ತೆ. ಸೊ ಇದೇನೆಂದರೆ 1227.60. ಓಕೆ, ಸೊ ಇದರಲ್ಲಿ ಮಿಲಿಟ್ರಿ ಮತ್ತು ಸಿವಿಲಿಯನ್ಗೆ ಯೂಸ್ ಮಾಡ್ತೀವಿ. ಬಟ್ ಇದರಲ್ಲಿ ಏನಂದರೆ ಡ್ಯುವಲ್ ಫ್ರೀಕ್ವೆನ್ಸಿ ಆಯಿತಾ. ಸೊ ಯು ಕ್ಯಾನ್ ಆಪರೇಟ್ ಐದರ್ ದಿಸ್ ಲೈಕ್ ದೆರ್ ವಿಲ್ ಬಿ 2 ಫ್ರೀಕ್ವೆನ್ಸೀಸ್, ದಿಸ್ ವಿಲ್ ಬಿ 1 ಆ್ಯಂಡ್ ದೆರ್ ವಿಲ್ ಬಿ ಅನದರ್ 1. ಇದನ್ನು ಆಪರೇಟ್ ಮಾಡ್ತಾರೆ. ಓಕೆ, ದಟ್ ಈಸ್ ಲೆವೆಲ್ 2 ಬ್ಯಾಂಡ್. ದೆನ್ ವಿ ಹ್ಯಾವ್ L5 ಬ್ಯಾಂಡ್. ದಿಸ್ ಈಸ್ 1176.45. ಸೊ ಇದು ಲೇಟೆಸ್ಟ್ ಬ್ಯಾಂಡ್ ಇದೆ L5 ಆಯಿತಾ. ಇದು ಮೋಸ್ಟ್ ಆಫ್ ದ ಫೋನ್ಸಲ್ಲಿ ಎಲ್ಲದರಲ್ಲಿ L5 ಬ್ಯಾಂಡೇ ಅಬ್ಸರ್ವ್ ಮಾಡೋದು. ಸೊ ದಟ್ ಈಸ್ ಫಾರ್ ಹೈಯರ್ ಪವರ್ ಆ್ಯಂಡ್ ಏವಿಯೇಷನ್ಗೆ ಯೂಸ್ ಮಾಡ್ತೀವಿ ನಾವು L5 ಬ್ಯಾಂಡ್ಸ್. ಸೊ ಈಗ ನಾವು ಡ್ರೋನ್ಸಲ್ಲೂ ವಿ ಯೂಸ್ L5 ಬ್ಯಾಂಡ್ಸ್ ಆಯಿತಾ. ಸೊ ದಟ್ ಈಸ್ 1 ಪಾಯಿಂಟ್. ಈಗ ಲೈಕ್ ಟ್ರೈಲ್ಯಾಟ್ರೇಷನ್. ಓಕೆ, ಸೊ ಯಾವ ಥರ ಟ್ರೈಲ್ಯಾಟ್ರೇಷನ್ ವರ್ಕ್ ಆಗುತ್ತೆ ಅಂತ. ಸೊ ನಾವು ಅದಕ್ಕೆ ಏನು ಮಾಡೋಣ ಗೊತ್ತಾ. ಸೊ ಸೊ ಈಗ ನಾವೇನು ಮಾಡ್ತೀವಿ ಅಂದರೆ ಕ್ರಿಯೇಟಿವ್ ಬಯಾಸ್ನ ವಿ ವಾಂಟ್ ಟು ಐಡೆಂಟಿಫೈ. ಓಕೆ, ಯೂಸಿಂಗ್ ಸ್ಯಾಟಲೈಟ್ಸ್ ಆಯಿತಾ. ಸೊ ದ ಕಾನ್ಸೆಪ್ಟ್ ಆಫ್ 2D ಟ್ರೈಲ್ಯಾಷನ್ ಮತ್ತು 3D ಟ್ರೈಲ್ಯಾಟ್ರೇಷನ್ ಏನು ಹೇಳುತ್ತೆ ಅಂದರೆ, ಈಗ ಕ್ರಿಯೇಟಿವ್ ಬಯಾಸ್ ಇಲ್ಲಿದೆ ಆಯಿತಾ. ನಾನು ಝೂಮ್ ಔಟ್ ಮಾಡ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ.
ಓಕೆ. ಸೊ ಕ್ರಿಯೇಟಿವ್ ಐ ಎಸ್ ಇದರಲ್ಲಿದೆ, ಇಲ್ಲಿದೆ ಆಯಿತಾ. ಈಗ ನೀವು ಯಾರಿಗಾದ್ರೂ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಡ್ಮಿಷನ್ ತೊಗೊಬೇಕು, ಈಗ ಹೇಳ್ತಿದ್ದೀರಾ ಸರ್ ಕ್ರಿಯೇಟಿವ್ ಐ ಎಸ್, ಅವರಿಗೆ ನೀವು ಯಾವ ಥರ ಹೇಳ್ತಾರೆ, ಐದರ್ ನೀವು ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ತೀರಾ ಇಲ್ಲ ಯಾವ ಥರ ಕಳಿಸ್ತೀರಾ. ಈಗ ಎಕ್ಸಾಂಪಲ್ಲು ಆಯಿತಾ. ಸೊ ನಾನೇನಂತೀನಿ ಅಂದರೆ ಲೈಕ್ ಸರ್ ಚಾಮರಾಜಪೇಟೆಯಿಂದ ಓಕೆ ಇದು ಲೈಕ್ ಕ್ರಿಯೇಟಿವ್ ಐ ಎಸ್ಸು ನಮ್ಮದೊಂದು ಲೈಕ್ ಎಕ್ಸಾಂಪಲ್ 10 ಕಿಲೋಮೀಟರ್ ಇದೆ ಅಂತ. ಓಕೆ. ಸೊ ನಾನೇನು ಮಾಡ್ತೀನಿ, ಒಂದು ಸರ್ಕಲ್ನ ಡ್ರಾ ಮಾಡ್ತೀನಿ ಇಲ್ಲಿ ಆಯಿತಾ. ನೆಕ್ಸ್ಟು ನಾನು ಹೇಳ್ತೀನಿ ಸರ್ ನಾಯಂಡಹಳ್ಳಿಯಿಂದ ಸರ್ ನಮ್ಮದು ಕ್ರಿಯೇಟಿವ್ ಐ ಎಸ್ ಬಂದುಬಿಟ್ಟು ಒಂದು 5 ಕಿಲೋಮೀಟರ್ ಇದೆ ಅಂತ. ಸೊ ನೆಕ್ಸ್ಟು ನಾವು ಇಲ್ಲಿ ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತೀವಿ. ಓಕೆ. ಸೊ ನಿಮಗೆ ಗೊತ್ತಾಗ್ತಿದೆ ಇಂಟರ್ಸೆಕ್ಷನ್ ಎಲ್ಲಾಗ್ತಿದೆ ಅಂತ. ಎಲ್ಲಾಗ್ತಿದೆ, ಇಲ್ಲಾಗ್ತಿದೆಯಾ ಇಂಟರ್ಸೆಕ್ಷನ್ನು, ಕರೆಕ್ಟ್. ಸೊ ನೆಕ್ಸ್ಟ್ ಏನಂತೀನಿ, ಈಗ ನಾನು ಝೂಮ್ ಔಟ್ ಮಾಡಿದ್ರೆ ಇದಾಗುತ್ತೆ. ಸೊ ಲಾ ಕಾಲೇಜಿಂದ ಲೈಕ್ 1-2 ಕಿಲೋಮೀಟರ್ಸ್ ಇದೆ ಸರ್ ಅಂತ ಹೇಳ್ತೀರಾ. ಓಕೆ. ಸೊ ನಾನೇನು ಮಾಡ್ತೀನಿ, ಇಲ್ಲೊಂದು ಸರ್ಕಲ್ ಡ್ರಾ ಮಾಡ್ತೀನಿ ಲಾ ಕಾಲೇಜಿಂದ ಈ ಥರ. ಸೊ ಇನ್ 2D ಟ್ರಯಲೇಷನ್ ಏನು ಹೇಳುತ್ತೆ ಅಂದರೆ ಎಲ್ಲಿ ಮರ್ಜ್ ಆಗುತ್ತಲ್ಲ ದಟ್ ಈಸ್ ದ ಕೋಆರ್ಡಿನೇಟ್. ಓಕೆ. ಸೊ ಏನಂದರೆ ಇದೇನು ಸರ್ಕಲ್ ಡ್ರಾ ಮಾಡ್ತಿದ್ದೆ, ದೀಸ್ ಆರ್ ಸ್ಯಾಟಲೈಟ್ಸ್. ಸೊ ಸ್ಪೇಸಲ್ಲಿ ಲೈಕ್ 1 2 3 ಸ್ಯಾಟಲೈಟ್ಸು ಮರ್ಜ್ ಮಾಡಿ ಒಂದು ಅಕ್ಯುರೇಟ್ ಲೊಕೇಶನ್ ಹೇಳ್ತವೆ. ಸೊ ದಟ್ ಅದು ವಿಲ್ ಬಿ ಯುವರ್ ಅಕ್ಯುರೇಟ್ ಲೊಕೇಶನ್ ಆಯಿತಾ. ಸೊ ನಾನೀಗ ಬರೀ 3 ಸ್ಯಾಟಲೈಟ್ಸ್ ಹೇಳಿದ್ದೀನಿ. ಸೊ ಆ್ಯಕ್ಚುಯಲ್ ಸ್ಪೇಸಲ್ಲಿ ಏನಂದರೆ 27 ಆಯಿತಾ. 24 ಸ್ಯಾಟಲೈಟ್ಸ್ ಏನು ಮಾಡ್ತವೆ ಅಂದರೆ ಕಾನ್ಸ್ಟೆಂಟ್ಲಿ ದೇ ವಿಲ್ ಗಿವ್ ಯು ದಿಸ್ ಕೋಆರ್ಡಿನೇಟ್. ದಿಸ್ ಈಸ್ 2D ಟ್ರೈಲ್ಯಾಟ್ರೇಷನ್. ಓಕೆ. ಸೊ ನೆಕ್ಸ್ಟ್ ಅಂತೀರಾ ಸರ್ 3D ಟ್ರೈಲ್ಯಾಟ್ರೇಷನ್ ಅಂದರೆ ಏನು ಅಂತ. ಸೊ ಎಕ್ಸಾಂಪಲ್, ಸೊ 3D ಟ್ರೈಲ್ಯಾಟ್ರೇಷನ್ ಅಂದರೆ ಏನು ಅಂದರೆ ಈಗ ನೋಡಿ ಇಲ್ಲಿ ಕ್ರಿಯೇಟಿವ್ ಐಸ್ ಇದೆ ಆಯಿತಾ. ಸೊ ನಾವೇನು ಮಾಡ್ತೀವಿ, ದ ಸೇಮ್ ಕಾನ್ಸೆಪ್ಟ್ ಏನಂದರೆ ಈಗ ಎಕ್ಸಾಂಪಲ್ ಇಲ್ಲಿಂದ ಬನಶಂಕರಿಯಿಂದ ಸರ್ ಕ್ರಿಯೇಟಿವ್ ಐಸ್ ಒಂದು 10 ಕಿಲೋಮೀಟರ್ಸ್ ಇದೆ. ಓಕೆ. ಸೊ ಯು ಡ್ರಾನ್ ಒನ್ ಸರ್ಕಲ್ ಎಕ್ಸಾಂಪಲ್ ಆಯಿತಾ. ಸೊ ಆ ಥರ ಯು ವಿಲ್ ಬಿ ಡ್ರಾಯಿಂಗ್ ವಿಜಯನಗರಿಂದ ಇನ್ನೊಂದಿದೆ ಆ ಥರ. ಸೊ ನನ್ನ ಸರ್ಕಲ್ ತಪ್ಪಾಯ್ತಲ್ಲ, 1 ಸೆಕೆಂಡ್. ಸಿ ಈ ಸರ್ಕಲಿಂದ ಬನಶಂಕರಿ. ಓಕೆ. ಸೊ ವಿಜಯನಗರ ಇದೆ, ಇಲ್ಲಿಂದ ಇನ್ನೊಂದು. ಸೊ ಎಕ್ಸಾಂಪಲ್ ಇಲ್ಲಿಂದ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಿಂದ ಇಲ್ಲೊಂದು. ಈ ಥರ ನೀವು ಮಾಡಿದ್ರೆ ದಟ್ ಈಸ್ 2D ಟ್ರೈಲ್ಯಾಟ್ರೇಷನ್. 3Dಲಿ ಏನು ಡಿಫ್ರೆನ್ಸ್ ಇಲ್ಲ. ಏನಾಗುತ್ತೆ ಅಂದರೆ ಇದೇನು ಆಲ್ಟಿಟ್ಯೂಡ್ ಇದೆಯಲ್ಲ, ಏನು ಆಲ್ಟಿಟ್ಯೂಡ್ ಆಲ್ಸೋ ನಾವು ಮೆಜರ್ ಮಾಡ್ತೀವಿ. ಓಕೆ. ಸೊ ಎಷ್ಟು ಹೈಟಲ್ಲಿದೆ, ಲೈಕ್ ವಾಟ್ ಈಸ್ ದ ಬಿಲ್ಡಿಂಗ್, ಲೈಕ್ ಬಿಲ್ಡಿಂಗ್ ಹೈಟು, ಇಲ್ಲ ಅಂದರೆ ಎಬೋ ಮೀನ್ ಸೇ ಲೆವೆಲ್ ಆಯಿತಾ. ಎಬೋ ಮೀನ್ ಸಿ ಲೆವೆಲ್ ಅಂದರೆ ಏನು ಹೇಳಿ, ಸೊ ನಮ್ಮದು ಈಗ ಬ್ಯಾಂಗ್ಳೂರು ಲೊಕೇಶನು 900 ಮೀಟರ್ಸ್ ಎಬೋ ಮೀನ್ ಸಿ ಲೆವೆಲ್. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ವಿ ವಿಲ್ ಸೇ ಪಿನ್ ಪಾಯಿಂಟ್ಲಿ ಕ್ರಿಯೇಟಿವ್ ಐ ಎಸ್ ಇಲ್ಲಿದೆ ಅಂತ. ಓಕೆ. ದಟ್ ಈಸ್ 3D ಟ್ರೈಲ್ಯಾಟ್ರೇಷನ್. ಓಕೆ. ಸೊ ನೆಕ್ಸ್ಟ್ ಏನಿದೆ, ಓಕೆ. ಸೊ ಇಲ್ಲಿ ನೋಡಿ ಟ್ರೈಲ್ಯಾಟ್ರೇಷನ್ ಅದೇ 1 2 3 4 ಸ್ಯಾಟಲೈಟ್ಸ್, ಡಿಫ್ರೆಂಟ್ ಸ್ಯಾಟಲೈಟ್ಸು, ದೇ ವಿಲ್ ಗಿವ್ ದ ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್, ದಟ್ ಈಸ್ ಟ್ರೈಲ್ಯಾಟ್ರೇಷನ್. ಓಕೆ. ಸೊ ನೆಕ್ಸ್ಟು ಇನ್ನೊಂದು ಏನಂದರೆ ನಾನು ಹೇಳೋದು ಮರ್ತೆ, ದ ಮೇನ್ ಥಿಂಗ್ ಆಫ್ GPS ಆಯಿತಾ. ಸೊ ಈಗ ಏನಂದರೆ GPS ಏನು ಸ್ಪೇಸಲ್ಲಿದೆ, ದೇ ಯೂಸ್ ಅಟಾಮಿಕ್ ಕ್ಲಾಕ್ಸ್, ದೇ ಆರ್ ವೆರಿ ಅಕ್ಯುರೇಟ್ ಆಯಿತಾ. ಯು ಕ್ಯಾನ್ ಸಿ ಆಟೋಮಿಕ್ ಸ್ಯಾಟಲೈಟ್ ಕ್ಲಾಕ್ಸ್. ಸೊ ಏನಂದರೆ ಲೈಕ್ ಮಿಲಿ ಸೆಕೆಂಡ್ಸ್ ಆಯಿತಾ, ಅಷ್ಟು ಆ್ಯಕ್ಯುರೇಟ್ ಇರ್ತವೆ. ಸೊ ಅಷ್ಟು ಆ್ಯಕ್ಯುರೇಟ್ ಸಿಸ್ಟಮು ನಮ್ಮ ಹತ್ರ ಬರೋಕ್ಕಾಗಲ್ಲ. ಸೊ ದಟ್ಸ್ ವೈ ವಿ ಯೂಸ್ ಅದೇನು ಲೈಕ್ ವಿಲ್ ಬಿ ಹ್ಯಾವಿಂಗ್ ಕಂಟ್ರೋಲ್ ಸ್ಟೇಷನ್ಸ್ ರೈಟ್. ಸೊ ಅದೇನು ಮಾಡುತ್ತೆ ಅಂದರೆ ದೇ ಕರೆಕ್ಟ್ಸ್ ಆಯಿತಾ. ಸೊ ಬೇಸಿಕಲಿ ಲೈಕ್ ಎವ್ರಿ ಡೇ ಅಲ್ಲ, ವಿ ಕರೆಕ್ಟ್ ಅರೌಂಡ್ 37 ಲೈಕ್ ಮಿಲಿ ಸೆಕೆಂಡ್ಸ್ ಆರ್ ಸಮಥಿಂಗ್. ಓಕೆ. ಸೊ ದೇ ಡೂ ದ ಕರೆಕ್ಷನ್ ಪಾರ್ಟ್ ಆಯಿತಾ. ಸೊ ನೆಕ್ಸ್ಟ್ ಏನಂದರೆ ದಿಸ್ ಈಸ್ ಟ್ರೈಲ್ಯಾಟ್ರೇಷನ್. ಓಕೆ. ಹೌ GPS ಕಂಪ್ಯೂಟ್ಸ್ ಪೊಸಿಷನ್. ಸೊ ನಾನು ನಿಮಗೆ ಲೈವ್ ಎಕ್ಸಾಂಪಲ್ ಹೇಳಿದ್ದೀನಿ. ಸೊ ಯು ಕ್ಯಾನ್ ಸಿ ಇದರಲ್ಲಿ ಏನಿದೆ. ಸೊ ಯು ಕ್ಯಾನ್ ಸಿ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಲೊಕೇಶನ್, ಸಿ 1 2 3 4 4 ಸ್ಯಾಟಲೈಟ್ಸು ದೇ ಮರ್ಜ್ ಅಟ್ 1 ಪಾಯಿಂಟ್. ದಟ್ ಈಸ್ ವಾಟ್ ದಿಸ್ ಲೊಕೇಶನ್ ಇಸ್. ಓಕೆ. ದಟ್ ಈಸ್ ವಾಟ್ ಟ್ರೈಲ್ಯಾಟ್ರೇಷನ್ ಈಸ್. 2D ಟ್ರೈಲ್ಯಾಟ್ರೇಷನ್ ಆ್ಯಂಡ್ 3D ಟ್ರೈಲ್ಯಾಟ್ರೇಷನ್. 3Dಲಿ ಆಲ್ಟಿಟ್ಯೂಡ್ ಅಷ್ಟೇ ಆಯಿತಾ. ಸೊ ನೆಕ್ಸ್ಟ್ ಏನಂದರೆ ವಿ ಹ್ಯಾವ್ ಎರರ್ಸ್ ಆಯಿತಾ. ಈಗ ಯು ಅಂಡರ್ಸ್ಟುಡ್ GPS ತುಂಬ ಆ್ಯಕ್ಯುರೇಟ್ ಇರುತ್ತೆ ಅಂತ, GPSಲ್ಲೂ ಎರರ್ ಇರುತ್ತೆ. ಓಕೆ. ಸೊ ಹೌ ವಿ ವಿಲ್ ಐಡೆಂಟಿಫೈ ಏನು ಎರರ್ ಇದೆ, ಹೆಂಗೆ ಬರುತ್ತೆ ಎರರ್ಸ್ ಅಂತ. ಓಕೆನಾ. ಸೊ GPS ನಾವು ಯೂಸ್ ಮಾಡೋದೇ ಎರರ್ ಬರಬಾರ್ದು ಅಂತ, ಬಟ್ ಅದರಲ್ಲೂ ಮೈನರ್ ಎರರ್ಸ್ ಎಲ್ಲದರಲ್ಲೂ ಇರುತ್ತೆ. ಕರೆಕ್ಟಾ. ಸೊ ಏನಂದರೆ ಫಸ್ಟ್ ಈಸ್ ಅಯೋನೋಸ್ಫೆರಿಕ್ ಡಿಲೇ
ಓಕೆ. ಸೊ ಏನಾಗುತ್ತೆ ಅಂದರೆ ಜಿ ಪಿ ಎಸ್ ಇನ್ ಫ್ರೀಕ್ವೆನ್ಸಿ ಇಟ್ ಸೆಂಡ್ಸ್ ಅಲ್ಲ, ಸೊ ಇಟ್ ವಿಲ್ ಕೊಲೈಡ್ ವಿತ್ ಲೈಕ್ ಅಯೋನೋಸ್ಫಿಯರಲ್ಲಿ ಅಯಾನ್ಸ್ ಜೊತೆ ಕೊಲೈಡ್ ಆಗುತ್ತೆ. ಸೊ ವಿ ಹ್ಯಾವ್ ಫ್ರೀ ಎಲೆಕ್ಟ್ರಾನ್ಸ್. ಓಕೆ, ಸೊ ದೇ ಸ್ಲೋ ದ ಸಿಗ್ನಲ್. ದಟ್ ಈಸ್ ಒನ್ ಪಾಯಿಂಟ್. ಸೊ ನೆಕ್ಸ್ಟು ಇನ್ ದ ರೇಂಜ್ ಆಫ್ 1 to 15 meters ಆಯಿತಾ. ಸೊ L1 L2ಲಿ ಲೈಕ್ ಅಯೋನೋಸ್ಫೆರಿಕ್ ಡಿಲೇ ಇರುತ್ತೆ. ಸೊ L1 ಮತ್ತು L2 ಬ್ಯಾಂಡ್ ಆಲ್ರೆಡಿ ಹೇಳಿದ್ದೀನಿ. ಸೊ ಅದರಲ್ಲಿ ಅಯೋನೋಸ್ಫೆರಿಕ್ ಡಿಲೇ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟ್ರೋಪೋಸ್ಫೆರಿಕ್ ಡಿಲೇ ಆಯಿತಾ. ಸೊ ಟ್ರೋಪೋಸ್ಫಿಯರಲ್ಲಿ ವಾಟರ್ ವೇಪರು ಮತ್ತು ಗ್ಯಾಸಸ್, ಸೊ ಅದರಿಂದನೂ ಇಟ್ ಡಿವಿಯೇಟ್ಸ್ ಆಯಿತಾ. ಸೊ ದಟ್ ಈಸ್ ಲೈಕ್ 0.5 to 3 meters. ಓಕೆ. ಸೊ ನೆಕ್ಸ್ಟು ಸ್ಯಾಟಲೈಟ್ ಕ್ಲಾಕ್ ಎರರ್. ಈಗ ನಾನು ಹೇಳಿದೆ ನಿಮಗೆ ಆಟೋಮಿಕ್ ಕ್ಲಾಕ್ ಬಗ್ಗೆ. ಸೊ ಆಟೋಮಿಕ್ ಕ್ಲಾಕ್ ಡ್ರಿಫ್ಟ್ ಆಯಿತು, ಈಗ ಒಂದು ಪೊಸಿಷನಲ್ಲಿ ಇರುತ್ತೆ. ಸೊ ಇಟ್ ವಿಲ್ ಬಿ ಮೈನರ್ ಡ್ರಿಫ್ಟ್. ಸೊ ದಟ್ ವಿಲ್ ಆಲ್ಸೋ ಬಿ ಎ ಎರರ್ ಆಯಿತಾ. ಆ್ಯಂಡ್ ಜಿ ಪಿ ಎನ್ ಟೈಮಿಂಗ್ಸ್, ಸೊ ದಿಸ್ ವಿಲ್ ಬಿ ಇನ್ ದ ರೇಂಜ್ ಆಫ್ 1 or 2 meters. ಓಕೆ. ಸೊ ದಿಸ್ ಇಸ್ ಗ್ರೌಂಡ್ ಅಪ್ಲೋಡೆಡ್ ಕರೆಕ್ಷನ್ಸ್ ಆಯಿತಾ. ಸೊ ವಿ ಡೂ ಕರೆಕ್ಟ್ಸ್ ಆಯಿತಾ. ಗ್ರೌಂಡ್ ಸ್ಟೇಷನ್ ದೇ ಕರೆಕ್ಟ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ಲಿ, ಬಿಕಾಸ್ ದೇ ನೀಡ್ ಟು ಆಪರೇಟ್ ಕಂಟಿನ್ಯೂಸ್ಲಿ ಆಯಿತಾ. ಸೊ ಅವ್ರು ಏನು ಮಾಡ್ತಾರೆ, ಯಾವ ಸ್ಯಾಟಲೈಟ್ ಯಾವ ಲೊಕೇಶನಲ್ಲಿದೆ ಅಂತ ದೇ ವಿಲ್ ಬಿ ಟ್ರ್ಯಾಕಿಂಗ್ ಕಂಟಿನ್ಯೂಸ್ಲಿ. ಸೊ ಇಫ್ ದೇರ್ ಇಸ್ ಸಮ್ ಡ್ರಿಫ್ಟ್ ದೇ ವಿಲ್ ಡೂ ದ ಚೇಂಜಸ್ ಆಯಿತಾ, ಕರೆಕ್ಷನ್ ಮಾಡ್ತಾರೆ ಆಯಿತಾ. ನೆಕ್ಸ್ಟು ಎಫಿಮೆರಿಸಿಸ್ ಎರರ್. ಓಕೆ, ಡಿವಿಯೇಷನ್ ಫ್ರಮ್ ದ ಪ್ರೆಡಿಕ್ಟೆಡ್ ಆರ್ಬಿಟ್. ಈಗ ಏನಾಗಿರುತ್ತೆ ಅಂದರೆ ಒಂದು ಆರ್ಬಿಟಲ್ಲಿ ವಿಲ್ ಬಿ ಕಂಟ್ರೋಲಿಂಗ್ ದ ಸ್ಯಾಟಲೈಟ್. ಸೊ ಅದು ಮೂವ್ ಆಗ್ತಾ ಇರುತ್ತೆ. ಸೊ ಇಫ್ ದೇರ್ ಇಸ್ ಸಮ್ ಡಿವಿಯೇಷನ್ ಆಯಿತಾ, ಸೊ ಏನಾದರೂ ಡೆಬ್ರೀಸ್ ಬಂತು ಇಲ್ಲ ಅಂದರೆ ಏನಾದರೂ ಆಯಿತು ಆ್ಯಂಡ್ ದೇರ್ ವಿಲ್ ಬಿ ಸಮ್ ಡಿವಿಯೇಷನ್, ದಟ್ ಈಸ್ ಎಫಿಮೆರಿಸ್ ಎರರ್. ಓಕೆ. ಸೊ ದಿಸ್ ವಿಲ್ ಬಿ ಲೈಕ್ 1 to 2.5 meters. ಓಕೆ. ಸೊ ದಟ್ಸ್ ವೈ ವಿ ಡೂ ರಿಯಲ್ ಟೈಮ್ ಆರ್ಬಿಟಲ್ ಮಾನಿಟರಿಂಗ್ ಆಲ್ಸೋ. ಕಂಟ್ರೋಲ್ ಸ್ಟೇಷನ್ಸ್ ಮಾಡೋದೇ ಅದು. ಸೊ ಇಫ್ ದೆರ್ ಇಸ್ ಎನಿ ಡಿವಿಯೇಷನ್ ಇನ್ ದ ಪಾತ್ ಆರ್ ಸಮಥಿಂಗ್ ಆಯಿತಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಲ್ಟಿಪಾತ್ ಎರರ್. ಓಕೆ. ಸೊ ಮಲ್ಟಿಪಾತ್ ಎರರಲ್ಲಿ ಹೆಂಗೆ ಅಂದರೆ, ಈಗ ಎಕ್ಸಾಂಪಲ್ಲು ಯು ವಿಲ್ ಬಿ ಹ್ಯಾವ್ ನೀವು ಮನೇಲಿ ಕೂತ್ಕೊಂಡು ಜಿ ಪಿ ಎಸ್ ಹಾಕ್ತಿರ್ತೀರಾ. ಓಕೆ, ಲೈಕ್ ಆರ್ಡರ್ ಮಾಡಿರ್ತೀರಾ. ಸೊ ಎಕ್ಸಾಕ್ಟ್ ಅಂತೂ ಬರಲ್ಲ, ಅದಕ್ಕೆ ಅದು ಹೊರಗೆ ತೋರಿಸುತ್ತೆ ಒಳಗೆ ತೋರಿಸುತ್ತೆ. ಏನಕ್ಕೆ ಅಂದರೆ ಇಟ್ ವಿಲ್ ಬಿ ಕೊಲೈಡಿಂಗ್ ವಿತ್ ಬಿಲ್ಡಿಂಗ್ಸ್ ಆ್ಯಂಡ್ ಆಲ್. ಬಿಲ್ಡಿಂಗ್ಸ್ ಆಯಿತು, ರೋಡ್ ಆಯಿತು, ಟ್ರೀಸ್ ಆಯಿತು. ಓಕೆ. ಸೊ ದಟ್ ಈಸ್ ಮಲ್ಟಿಪಾತ್ ಎರರ್. ಓಕೆ. ಸೊ ಫ್ರೀಕ್ವೆನ್ಸಿ ಏನಂದರೆ ಡೈರೆಕ್ಟಾಗಿ ಬರಲ್ಲ, ಅಲ್ಲಿ ಲೈಕ್ ರಿಫ್ಲೆಕ್ಟ್ ಆಗಿ ನಿಮ್ಮ ಫೋನಿಗೆ ಬರ್ಬೋದು. ಸೊ ದೇಸ್ ಆರ್ ಮಲ್ಟಿಪಲ್ ಎರರ್ಸ್. ಸೊ ಇನ್ ದ ರೇಂಜ್ ಆಫ್ 0.5 to 5 meters. ಓಕೆ. ಸೊ ದೆನ್ ಅದಾದಮೇಲೆ ವಿ ಹ್ಯಾವ್ ಡಿ ಒ ಪಿ. ಓಕೆ. ಸೊ ಬಂಚ್ ಸ್ಯಾಟಲೈಟ್ಸ್ ಆ್ಯಂಪ್ಲಿಫೈ ರೇಂಜಿಂಗ್ ಎರರ್ಸ್. ಸೊ ಡಿ ಒ ಪಿಲಿ ಏನಾಗುತ್ತೆ ಅಂದರೆ, ಸೊ ಜಾಮೆಟ್ರಿ ಎರರ್. ಸೊ ಎಕ್ಸಾಂಪಲ್ ಏನಂದರೆ, ನೀವು ಲೈಕ್ ಮಲ್ಟಿಪಲ್ ಸ್ಯಾಟಲೈಟ್ಸು ನಾವು ಆ್ಯಂಪ್ಲಿಫೈ ಮಾಡ್ತಿರ್ತೀವಿ. ಓಕೆ. ಸೊ ಎಲ್ಲ ಫ್ರೀಕ್ವೆನ್ಸೀಸ್ ಇಫ್ ಮರ್ಜಸ್. ಓಕೆ. ಸೊ ದೆನ್ ದೆರ್ ವಿಲ್ ಬಿ ಎರರ್. ಸೊ ದಟ್ ಈಸ್ ಡಿ ಒ ಪಿ. ಓಕೆ. ಸೊ ನೆಕ್ಸ್ಟ್ ಏನಂದರೆ ಡಿ ಜಿ ಪಿ ಎಸ್. ಓಕೆ. ಸೊ ಈಗ ಜಿ ಪಿ ಎಸ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ, ನೀವು ಅಂಡರ್ಸ್ಟೂಡ್ ಮಾಡ್ಕೊಂಡ್ರೆ. ಓಕೆ, ಜಿ ಪಿ ಎಸ್ ಅಂದರೆ ಲೈಕ್ ದ ಕಾನ್ಸ್ಟಲೇಷನ್ಸ್ ಎವ್ರಿಥಿಂಗ್ ಆಯಿತಾ. ಸೊ ದೆನ್ ವಿ ಹ್ಯಾವ್ ಅನದರ್ ಕಾನ್ಸೆಪ್ಟ್ ಕಾಲ್ಡ್ ಡಿ ಜಿ ಪಿ ಎಸ್. ಸೊ ಇದೇನು ಮೈನರ್ ಎರರ್ಸ್ ಇದೆಯಲ್ಲ, ಸೊ ಎಕ್ಸಾಂಪಲ್ ಏನಂದರೆ, ನೀವು ಒಂದು ಸರ್ವೆ ಮಾಡ್ತಿರ್ತೀರ, ಒಂದು ಹೊಲನ ಸರ್ವೆ ಮಾಡ್ತಿರ್ತೀರ ಆಯಿತಾ. ಸೊ ಅದರಲ್ಲಿ ಲೈಕ್ ಎಕ್ಸಾಂಪಲ್ 1 ಗುಂಟೆ ಏನಾದರೂ ಅವ್ರಿಗೆ ಹೋಯ್ತು ಅಂದರೂ ಪ್ರಾಬ್ಲಮ್ ನಿಮಗೆ. ಸೊ ನೀವು ಅಂತೀರ, ಸರ್ ನಂಗೆ ತುಂಬ ಎಕ್ಯುರೇಟ್ ಬೇಕು, ಸೆಂಟಿಮೀಟ್ರಲ್ಲಿ ಬೇಕು ಅಂತ. ಸೊ ಜಿ ಪಿ ಎಸ್ ಕೊಡೋಕ್ಕಾಗಲ್ಲ, ದೇರ್ ವಿಲ್ ಬಿ ಎರರ್. ಸೊ ನಾವೇನು ಮಾಡ್ತೀವಿ, ಅದಕ್ಕೆ ನಾವು ಡಿ ಜಿ ಪಿ ಎಸ್ ಯೂಸ್ ಮಾಡ್ತೀವಿ. ಸೊ ಡಿ ಜಿ ಪಿ ಎಸ್ ಇಸ್ ಡಿಫ್ರೆನ್ಷಿಯಲ್ ಜಿ ಪಿ ಎಸ್ ಆಯಿತಾ. ಲೈಕ್ ಜಿ ಪಿ ಎಸ್ ಇರುತ್ತೆ, ಅದರಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ರೀಡಿಂಗ್ ತೊಗೊಂಡು ಆಪ್ಟಿಮೈಸ್ ಮಾಡಿ ದೆನ್ ವಿ ವಿಲ್ ಗಿವ್ ಓಕೆ ಇಷ್ಟು ಅಕ್ಯುರೇಟ್ ಇದೆ ಅಂತ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಗೊತ್ತಾ, ಲೈಕ್ ಬೇಸಿಕಲಿ ನಾವೇನು ಮಾಡ್ತೀವಿ ಅಂದರೆ, ವಿ ಯೂಸ್ ಟೋಟಲ್ ಸ್ಟೇಷನ್ ಆಯಿತು, ಇಲ್ಲ ಬೇಸ್ ಸ್ಟೇಷನ್ ಆಯಿತು, ಇಲ್ಲ ರಿಯಲ್ ಟೈಮ್ ಕೈನಮೆಟಿಕ್ ಸ್ಟೇಷನ್ಸ್ನ ನಾವು ನಿಮ್ದು ಏನು ಫೀಲ್ಡ್ ಇರುತ್ತಲ್ಲ ಅಲ್ಲಿ ಬಂದು ಸ್ಟೇಷನ್ ಮಾಡ್ತೀವಿ ಆಯಿತಾ. ಸೊ ಅದಾದಮೇಲೆ ಅದೇನು ಕೆಲಸ ಮಾಡುತ್ತೆ ಅಂದರೆ, ವಿ ಪುಟ್ ಇಟ್ ಫಾರ್ ಅಬ್ಸರ್ವೇಷನ್. ಸೊ ಅಬ್ಸರ್ವೇಷನ್ ಹೇಗೆ ಅಂದರೆ, ಲೈಕ್ ಅಟ್ಲೀಸ್ಟ್ ನಾವೊಂದು ನಿಮಗೆ ತುಂಬ ಆ್ಯಕ್ಯುರೇಟ್ ಬೇಕು ಅಂದರೆ ನಾವೇನು ಮಾಡ್ತೀವಿ, ಆ ಟೋಟಲ್ ಸ್ಟೇಷನ್ಸ್ ಏನಿರುತ್ತೆ ಒಂದು 8 hours ಅಟ್ಲೀಸ್ಟ್ ನಾವು ಅದನ್ನು ಅಬ್ಸರ್ವ್, ಅಂದರೆ ಎಲ್ಲಿ ಲೊಕೇಶನ್ ಬೇಕಿರುತ್ತಲ್ಲ. ಈಗ ಎಕ್ಸಾಂಪಲ್ ನಿಮ್ದೊಂದು 4 ಬಾರ್ಡರ್ ಇರುತ್ತೆ. ಸೊ 4 ಬಾರ್ಡ್ರಲ್ಲಿ ನಾವೇನು ಮಾಡ್ತೀವಿ ಅಂದರೆ ರೋವರ್ಸ್ ಇಡ್ತೀವಿ. ಓಕೆ. ಸೊ ಈ ಕಾನ್ಸೆಪ್ಟಲ್ಲಿ ಏನು ಬರುತ್ತೆ ಅಂದರೆ, ಲೈಕ್ ವಿ ಹ್ಯಾವ್ ಬೇಸ್ ಆಯಿತಾ, ಬೇಸ್ ಮತ್ತು ರೋವರ್ ಅಂತ. ಸೊ ವಾಟ್ ಈಸ್ ದಿಸ್ ಬೇಸ್ ಆ್ಯಂಡ್ ರೋವರ್ ಅಂತ ಕೇಳ್ತೀರಾ. ಸೊ ನಾನು ನಿಮಗೆ ಒಂದು ಫೋಟೋಸ್ ತೋರಿಸಂದರೆ, ಬೇಸ್ ಆ್ಯಂಡ್ ರೋವರ್. ಈಗ ನೋಡಿ, ದಿಸ್ ಈಸ್ ಬೇಸ್ ಆ್ಯಂಡ್ ರೋವರ್. ಓಕೆ. ಸೊ ಈ ಬೇಸ್ ಆ್ಯಂಡ್ ರೋವರ್ ಏನು ಕೆಲಸ ಮಾಡುತ್ತೆ ಅಂದರೆ, ನಾವು ಇದೇನು ಬೇಸ್ ಇರುತ್ತಲ್ಲ, ಈ ಬೇಸನ್ನು ಒಂದು ಲೊಕೇಶನ್, ಈಗ ಎಕ್ಸಾಂಪಲ್ಲು ನಿಮ್ದೊಂದು ಫೀಲ್ಡ್ ಇರುತ್ತೆ. ಓಕೆ. ಈ ಫೀಲ್ಡಲ್ಲಿ ನಾವು ಸೆಂಟರಲ್ಲಿ ಬೇಸ್ ಹಾಕ್ತೀವಿ. ಓಕೆ. ನೀವು ಸೆಂಟ್ರಲ್ಲೂ ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಹಾಕ್ಬೋದು, ನಿಮ್ಮ ಇಷ್ಟ. ಓಕೆ. ಬಟ್ ನಿಮಗೆ ಅಲ್ಲಿ ಕೋಆರ್ಡಿನೇಟ್ ಗೊತ್ತಿರಬೇಕು. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಟಿಪಿಕಲಿ ನಾವು ಪೇಂಟ್ ಮಾಡಿರ್ತೀವಿ ಪರ್ಮನೆಂಟಾಗಿ. ಏನಕ್ಕೆ ಅಂದರೆ, ನೀವೇನಾದರೂ ಈಗ ಕಲ್ಲಿಟ್ಟಿರ್ತೀರ, ಆಮೇಲೆ ಯಾರಾದರೂ ಬಂದು ಶೇಕ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಲೊಕೇಶನ್. ನಾವು ಅದಕ್ಕೆ ಏನು ಮಾಡ್ತೀವಿ ಹೇಳಿ, ಇಲ್ಲಿ ಒಂದು ಪೇಂಟ್ ಮಾಡ್ತೀವಿ. ಸೊ GCPs ಆ ಥರ ತಡೀರಿ.
ಓಕೆ. ನೆಕ್ಸ್ಟ್ ಏನಂದರೆ ಈ ಬೇಸ್ ಸ್ಟೇಷನ್ನ ನಾವು ಟ್ರೈಪಾಡ್ ಯೂಸ್ ಮಾಡಿಕೊಂಡು ನಾವು ಸ್ಟೇಷನ್ ಮಾಡ್ತೀವಿ ಒಂದು ಲೊಕೇಶನಲ್ಲಿ. ಲೊಕೇಶನ್ನ ಸ್ಟೇಷನ್ ಮಾಡಿ ನಾವು ಆನ್ ಮಾಡಿ ಬಿಟ್ವಿ ಅಂದರೆ ಲೈಕ್ ಅಟ್ಲೀಸ್ಟ್ ಫಾರ್ 8 to 10 hours, ಏನು 8 to 10 hours ಇದನ್ನು ನಾವು ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀವಿ. ಇದೇನು ಮಾಡುತ್ತೆ ಅಂದರೆ ಇಟ್ ವಿಲ್ ಕನೆಕ್ಟ್ ವಿತ್ GPS ಸ್ಯಾಟಲೈಟ್ಸ್, ಆಯಿತಾ. ಸೊ ಈಗ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ GPS ಅಲ್ಲಿ ಕಂಟಿನ್ಯೂಸ್ ಆಗಿ ಸ್ಯಾಟಲೈಟ್ಸ್ ರೊಟೇಟ್ ಆಗ್ತಿರ್ತವೆ, ಅದರಲ್ಲಿ ಕಾನ್ಸ್ಟಿಲೇಷನ್ ಇರುತ್ತೆ. ಸೊ ದೇರ್ ವಿಲ್ ಬಿ ಕಾನ್ಸ್ಟಿಲೇಷನ್ ಚೇಂಜಸ್ ಆಲ್ಸೋ. ಸೊ ಇದು ಅದನ್ನು ಅಬ್ಸರ್ವ್ ಮಾಡುತ್ತೆ. ಸೊ ಇಟ್ ವಿಲ್ ಅಬ್ಸರ್ವ್ ಎವ್ರಿಥಿಂಗ್. ಅದಾದಮೇಲೆ ಇಟ್ ವಿಲ್ ಗಿವ್ ದ ಎಕ್ಸಾಕ್ಟ್ ಕೋಆರ್ಡಿನೇಟ್ ಆಫ್ ದಿಸ್ ಪಾಯಿಂಟ್. ಓಕೆ. ಸೊ ನಾರ್ತ್ ಸೌತ್ ಏನು ಕೋಆರ್ಡಿನೇಟ್ ಬೇಕು ಅದು ಕೊಡುತ್ತೆ. ಇದು ಇದ್ರದ್ದು ಬೇಸ್ ಕೆಲಸ. ರೋವರ್ ಏನು ಮಾಡುತ್ತೆ ಅಂದರೆ ರೋವರು ಬೇಸ್ ಜೊತೆ ಕನೆಕ್ಟ್ ಇರುತ್ತೆ, ಆಯಿತಾ. ಸೊ ನಾವೇನು ಮಾಡ್ತೀವಿ, ಈಗ ನಿಮ್ಮದು 4 ಪಾಯಿಂಟ್ ಇದೆ, ಆಯಿತಾ. ಸೊ ನಾವೇನು ಮಾಡ್ತೀವಿ ಗೊತ್ತಾ, ಇಲ್ಲೊಂದ್ಸಲಿ ರೀಡಿಂಗ್ ತೊಗೊತೀವಿ, ಇಲ್ಲೊಂದ್ಸಲಿ ರೀಡಿಂಗ್ ತೊಗೊತೀವಿ, ಇಲ್ಲೊಂದ್ಸಲಿ ರೀಡಿಂಗ್ ತೊಗೊತೀವಿ, ಇಲ್ಲೊಂದ್ಸಲಿ ರೀಡಿಂಗ್ ತೊಗೊತೀವಿ. ಸೊ ನಿಮಗೆ ಏನು ಈಗ ಹೊಲ ಸ್ಕ್ವೇರ್ ಇತ್ತು ಅಂದರೆ ಹಾಗೆ, ಆಯಿತಾ. ಇಲ್ಲ ಅಂದರೆ ನೀವು ಬೇರೆ ಥರ ಇದ್ದರೆ ನಾವು ಬೇರೆ ಥರ ಲೈಕ್ ಯಾವ ಶೇಪಲ್ಲಿ ಇರುತ್ತೆ ಆ ಶೇಪಲ್ಲಿ ನಾವು ರೀಡಿಂಗ್ ತೊಗೊತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಅಕ್ಯುರೇಟ್ ಕೋಆರ್ಡಿನೇಟು ಗೊತ್ತಿರುತ್ತೆ. ಅದಾದಮೇಲೆ ನಿಮ್ಮ ಬೌಂಡ್ರೀಸ್, ಏನಕ್ಕೆ ಅಂದರೆ ಇಂಪಾರ್ಟೆಂಟ್ ಬೌಂಡ್ರೀಸ್ ಅಲ್ಲ, ಸೊ ಅದಕ್ಕೋಸ್ಕರ ನಾವು ರೋವರ್ನ ಯೂಸ್ ಮಾಡ್ತೀವಿ, ಆಯಿತಾ. ಅದಾದಮೇಲೆ ನಾವು ಅದನ್ನು ಪ್ರಾಸೆಸ್ ಮಾಡಿ ನಮ್ಮ ಹತ್ರ ಇದ್ರೂ ಎಕ್ಸಾಕ್ಟ್ ಕೋಆರ್ಡಿನೇಟ್ ಇರುತ್ತೆ, ಇದ್ರ ಕೋಆರ್ಡಿನೇಟ್ಸ್ ಇರುತ್ತೆ, ಅದರಲ್ಲಿ ಏನು ಎರರ್ ಇರುತ್ತೆ ಅದನ್ನೆಲ್ಲ ನಾವು ಮೈನಸ್ ಮಾಡಿಬಿಟ್ಟು ವಿ ವಿಲ್ ಫೈನಲಿ ಕನ್ಕ್ಲೂಡ್ ಓಕೆನಪ್ಪ ನಿಮ್ಮ ಲೊಕೇಶನ್ ಏನಿದೆಯಲ್ಲ ಹೊಲದು, ಸೊ ಈ ಥರ ಇದೆ ಅಂತ, ಲೈಕ್ ಇಷ್ಟು ಎಕರೆ ಇದೆ ಅಂತ ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ. ಓಕೆ, ದಿಸ್ ಈಸ್ ಡಿಫರೆನ್ಷಿಯಲ್ GPS. ಓಕೆ. ಸೊ ನೆಕ್ಸ್ಟ್ ಏನಿದೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಫರೆನ್ಷಿಯಲ್ GPS ಹೇಳಿದೆ, ಆಯಿತಾ. ಸೊ ಇದರಲ್ಲಿ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು, ಆಯಿತಾ. ನೆಕ್ಸ್ಟ್ ಏನಂದರೆ ಇದರಲ್ಲಿ ವಿ ಹ್ಯಾವ್ ಬೇಸ್ ಲೈನ್. ಇದೇನಿದು ಸರ್ ಬೇಸ್ ಲೈನ್ ಅಂತ ಹೇಳ್ತೀರಾ. ಸೊ ಏನು ಗೊತ್ತಾ, ಬೇಸ್ ಲೈನ್ ಏನಂದರೆ ಈಗ ನಿಮ್ಮದು ಲೈಕ್ ಇಲ್ಲಿ ಬೇಸ್ ಇದೆ, ಆಯಿತಾ. ಆಮೇಲೆ ಇಲ್ಲಿ ನೀವೆಲ್ಲೋ ಒಂದು 2 kilometers ರೋವರ್ ಹಾಕಿದ್ದೀರಾ. ಸೊ ದ್ಯಾಟ್ ಈಸ್ ಬೇಸ್ ಲೈನ್. ಓಕೆ. ನೀವು ಎಷ್ಟು ಡಿಸ್ಟೆನ್ಸಲ್ಲಿ ರೋವರ್ ಸ್ಟೇಷನ್ ಮಾಡಿದಿರಲ್ಲ ಅದನ್ನು ನಾವು ಬೇಸ್ ಲೈನ್ ಅಂತೀವಿ. ಸೊ ಇಟ್ ಕ್ಯಾನ್ ಬಿ ರೇಂಜ್ ಆಫ್ 10 to 100 kilometers ಆಲ್ಸೋ. ಆವಾಗ ನೋಡಿ 0.5 to 2 meters ಆ್ಯಕ್ಯುರಸಿ ಬರುತ್ತೆ, ಆಯಿತಾ. ದೆನ್ ಬೇಸ್ಡ್ ಆನ್ ರೀಜನಲ್. ಓಕೆ. ಸೊ ನೀವು ಅದನ್ನು ಇದು ಮಾಡಿದ್ರೆ ವಿಲ್ ಗೆಟ್ 1 to 3 meters ಆ್ಯಕ್ಯುರಸಿ. ಅದಾದಮೇಲೆ ಲೆಸ್ ದೆನ್ 30 kilometers ಅಂದರೆ 0 to 0.5 meters ಆ ಥರ. ಸೊ ದಿಸ್ ಈಸ್ ದ ಬೇಸ್ ಲೈನ್. ಓಕೆ. ನೀವು ಬೇಸ್ ಸ್ಟೇಷನು ಮತ್ತು ರೋವರ್ನ ಎಷ್ಟು ಡಿಸ್ಟೆನ್ಸಲ್ಲಿ ಸ್ಟೇಷನ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಯುರಸಿ, ಆಯಿತಾ. ಸೊ ನೆಕ್ಸ್ಟ್ ಈಗ ನೋಡಿ ಈ ಹೈ ಪ್ರಿಸಿಷನ್ DGPS ಇರ್ತಾವಲ್ಲ, ದೇ ವರ್ಕ್ ಆನ್ ಮಲ್ಟಿ ಲೈಕ್ ಇನ್ ಫ್ರೀಕ್ವೆನ್ಸೀಸ್, ಆಯಿತಾ. ಸೊ L1 ಬ್ಯಾಂಡ್ ಇರ್ಬೋದು, L2 ಮತ್ತು L5 ಬ್ಯಾಂಡ್ ಅದರಲ್ಲಿ ವರ್ಕ್ ಆಗುತ್ತೆ. ಸೊ ಆ ಥರ ವಿ ಗೆಟ್ ಇದು ಇಫ್ ಯು ಸಿ RTK ಇಟ್ ವರ್ಕ್ಸ್ ಇನ್ 3 bands. ಸೊ ನಮಗೆ ಎಷ್ಟು ಬರುತ್ತೆ 1 to 2 centimeters. ಸೊ ನಾವು ಡ್ರೋನಲ್ಲೂ ಏನು ಮಾಡ್ತೀವಿ ಅಂದರೆ RTKನ ಯೂಸ್ ಮಾಡ್ತೀವಿ, ಆಯಿತಾ. ಸೊ ಬೇಸ್ ಲೈನ್ ಯು ಕ್ಯಾನ್ ಸಿ 10 to 20 kilometer ಡಿಸ್ಟೆನ್ಸಲ್ಲಿ ಯು ಕ್ಯಾನ್ ಕೀಪ್. ನಾವೇನು ಮಾಡ್ತೀವಿ ಅಂದರೆ ನಾವು 1 or 2 kilometers ವಿ ಕ್ರಿಯೇಟ್ ದ ಬೇಸ್ ಲೈನ್ಸ್. ಓಕೆ. ಸೊ ನೆಕ್ಸ್ಟು ಪ್ಲೇನ್ ವಾಟ್ ಇಸ್ DOP ಅಂತ. ಸೊ ಈಗ ಏನಾಗುತ್ತೆ ಅಂದರೆ ನೀವು ಒಂದು ಲೊಕೇಶನಲ್ಲಿ ನಿಂತಿದ್ದೀರಾ, ಆಯಿತಾ. ಸೊ ಇದೊಂದು ಲೊಕೇಶನ್, ಇದ್ರ ಮಧ್ಯ ಗಿಡಗಳಿದ್ದಾವೆ, ಆಯಿತಾ. ಸೊ ಈಗ ನೀವು ನೋಡ್ತಿದ್ದೀರಾ 1 2 3 4 5 6 7 ಸ್ಯಾಟಲೈಟ್ಸು. ನೀವು ಒಂದು ಫೋನ್ ಇಟ್ಕೊಂಡಿದ್ದೀರಾ, ನಿಮಗೀಗ ಕೋಆರ್ಡಿನೇಟ್ ಬೇಕು, ಆಯಿತಾ. ಸೊ ಈಗ ಇಶ್ಯೂ ಏನು ಹೇಳಿ, ಒಂದನೇದು ದಿಸ್ ನಂಬರ್ 1 ಸ್ಯಾಟಲೈಟ್ ಇದೆಯಲ್ಲ ಇಟ್ ಕಾಂಟ್ ಪೆನಿಟ್ರೇಟ್, ಯಾಕೆ ಹೇಳಿ, ಮರ ಅಡ್ಡ ಬರುತ್ತೆ, ಆಯಿತಾ. ದೆನ್ ಇದು ಇಲ್ಲಿ ನೋಡಿ ಇಲ್ಲಿ ಟ್ರೀ ಶಬ್ಸ್ ಇದೆ, ಇದು ಬರೋಕ್ಕಾಗಲ್ಲ. ಸೊ 1 2 3 ಇವು 3 ಕನೆಕ್ಟ್ ಆಗಿದ್ದಾವೆ. ಸೊ ಇದು ಕನೆಕ್ಟ್ ಆಗಲ್ಲ, ಆಯಿತಾ. ಯಾಕೆ ಹೇಳಿ, ಇಲ್ಲಿ ಮರ ಅಡ್ಡ ಬರ್ತಿದೆ. ಸೊ ದಿಸ್ ಈಸ್ ದ ಪ್ರಿಸಿಷನ್, ಡೈಲ್ಯೂಷನ್ ಆಫ್ ಪ್ರಿಸಿಷನ್. ಸೊ ಇಲ್ಲೇನಾಗ್ತಿದೆ ಹೇಳಿ, ಡೈಲ್ಯೂಟ್ ಆಗ್ತಿದೆ. 1 2 3 4 ಸ್ಯಾಟಲೈಟ್ಸ್ ನಿಮ್ಮ ಹತ್ರ ಕನೆಕ್ಟೇ ಆಗೋಕ್ಕಾಗ್ತಿಲ್ಲ. ಏನಕ್ಕೆ ಅಂದರೆ ನೀವು ಅಂತ ಲೊಕೇಶನಲ್ಲಿ ಇದ್ದೀರಾ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಡೈಲ್ಯೂಷನ್ ಆಫ್ ಪ್ರಿಸಿಷನ್ ವಿಚ್ ಈಸ್ DOP. ಏನು ಹೇಳಿ, DOP ಅಂತ, ಡೈಲ್ಯೂಷನ್ ಆಫ್ ಪ್ರಿಸಿಷನ್. ಓಕೆ. ಸೊ ನೆಕ್ಸ್ಟ್ ಏನಂದರೆ ವಿ ವಿಲ್ ಸಿ ಕಾನ್ಸ್ಟಲೇಷನ್ GNSS. ಸೊ ಜಿಯೋ ಸೊ ನಾವೀಗ ಏನು ಸ್ಟಡಿ ಮಾಡೋಣ, ವಿ ವಿಲ್ ಸ್ಟಡಿ ಫಾರ್ GNSS. ಸೊ GNSS ಅಂದರೆ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಓಕೆ. ಸೊ ಇದರಲ್ಲಿ ಲೈಕ್ ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಏನು GPS
ಯು ಎಸ್ ಎದು ಎಷ್ಟಿದೆ ಮಿನಿಮಮ್ 31 ಸ್ಯಾಟಲೈಟ್ಸ್ ಇದೆ ಆಯಿತಾ. ಸೊ ದೆನ್ ದೇ ಸ್ಟಾರ್ಟೆಡ್ ಇನ್ 1978. ನೆಕ್ಸ್ಟ್ ಟು ಗ್ಲೋನಾಸ್. ಸೊ ಗ್ಲೋನಾಸಲ್ಲಿ ದೇ ಹ್ಯಾವ್ 24 ಸ್ಯಾಟಲೈಟ್ಸ್ ಕಾನ್ಸ್ಟಲೇಷನ್ ಆಯಿತಾ. ಸೊ 1982. ನೆಕ್ಸ್ಟು ಇದರಲ್ಲಿ 24 to 30 ಸ್ಯಾಟಲೈಟ್ಸ್ ಇದೆ ಯಾವುದರಲ್ಲಿ ಗೆಲಿಲಿಯೋ ಕಾನ್ಸ್ಟಲೇಷನಲ್ಲಿ. ಸೊ 2016 ಆಯಿತಾ. ಸೊ ನೆಕ್ಸ್ಟು ಬೈಡು ಚೈನಾದು. ಸೊ ಚೈನಾದು ದೇ ಹ್ಯಾವ್ 35+ ಸ್ಯಾಟಲೈಟ್ಸ್ ಆಯಿತಾ. ಸೊ 2000. ನೆಕ್ಸ್ಟು ನ್ಯಾವಿಕ್ ಆಯಿತಾ. ಸೊ ನ್ಯಾವಿಕಲ್ಲಿ ನಮ್ದು ಈಗ ಕಾನ್ಸ್ಟಲೇಷನ್ ಸಣ್ಣ ಇದೆ ಏನಕ್ಕೆ ವಿ ಆರ್ ಎಕ್ಸ್ಪ್ಯಾಂಡಿಂಗ್. ಸೊ ಅರೌಂಡ್ 7 to 8 ಸ್ಯಾಟಲೈಟ್ಸ್ ಇದೆ ಆ್ಯಂಡ್ 2016 ವಿ ಸ್ಟಾರ್ಟೆಡ್. ದೆನ್ ದಿಸ್ ಈಸ್ QZSS, ಇದು ಜಾಪನೀಸ್ ಆಯಿತಾ. ಸೊ ದೇ ಹ್ಯಾವ್ ಅರೌಂಡ್ 4 to 7 ನಮ್ಮ ಥರನೇ ಆಯಿತಾ. ಸೊ ದೇ ಸ್ಟಾರ್ಟೆಡ್ ಇನ್ 2018. ಸೊ ದೇ ಫೋಕಸ್ ಆನ್ ಏಷ್ಯಾ ಮತ್ತು ಓಷಿಯಾನಿಯಲ್ಲಿ ಆಯಿತಾ. ಸೊ ದಿಸ್ ಈಸ್ ದ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಸೊ ನೆಕ್ಸ್ಟ್ ಏನಂದರೆ ವಿ ಹ್ಯಾವ್ ಸಬ್-ಮೀಟರ್ ಓವರ್ಲೇ ಅಂತ. ಓಕೆ, ಆರ್ಗ್ಯುಮೆಂಟೇಷನ್ ಓವರ್ಲೇ ಏನಾಗುತ್ತೆ ಅಂದರೆ ಫೈನಲಿ ನಮಗೆ ಏನು ಬೇಕು ಹೇಳಿ GPS ಅಲ್ಲಿ ವಿ ನೀಡ್ ಆ್ಯಕ್ಯುರೇಸಿ ಆಯಿತಾ. ಸೊ ಯು ಎಸ್ ಅವ್ರು ಏನು ಯೂಸ್ ಮಾಡ್ತಾರೆ ಅಂದರೆ ವಾಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟು ಯುರೋಪ್ ಅವ್ರು ಏನು ಯೂಸ್ ಮಾಡ್ತಾರೆ ಅಂದರೆ ಎಗ್ನಾಸ್ ಅಂತ. ಸೊ ನಾವೇನು ಮಾಡ್ತೀವಿ ಗೊತ್ತಾ, ವಿ ಯೂಸ್ ಗಗನ್. ಸೊ ಗಗನ್ ಲೈಕ್ ಇಟ್ಸ್ ಎ ಕಾನ್ಸ್ಟಲೇಷನ್ ವೇರ್ ವಿ ಗೆಟ್ ಆ್ಯಕ್ಯುರೇಟ್ ಆಯಿತಾ. ಏನಂದರೆ ದೆ ವಿಲ್ ಬಿ ಮಲ್ಟಿಪಲ್ ಎರರ್ಸ್, ಅದನ್ನೆಲ್ಲ ನಾವು ಕಾನ್ಸ್ಟಲೇಷನ್ ಅಂದರೆ ಆ್ಯಕ್ಯುರೇಸಿಗೋಸ್ಕರ ವಿ ಮರ್ಜ್ ಆ್ಯಂಡ್ ವಿ ಗೆಟ್ ದ ಆ್ಯಕ್ಯುರೇಸಿ. ಸೊ ದಟ್ ಈಸ್ ಗಗನ್ ಆಯಿತಾ. ನೆಕ್ಸ್ಟ್ ಇದೇನು ಡೀಟೇಲ್ ಇದೆಯಲ್ಲ, ಸೊ ವಿ ಹ್ಯಾವ್ MCQs. ಸೊ ಅದು ಆ ಕ್ಲಾಸಲ್ಲಿ ಐ ವಿಲ್ ಎಕ್ಸ್ಪ್ಲೈನ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಗಗನ್ ಎವ್ರಿಥಿಂಗ್ ಆಯಿತಾ. ಸೊ ನೆಕ್ಸ್ಟ್ ಅದಾದಮೇಲೆ ಜಾಪನೀಸ್ ಏನು ಯೂಸ್ ಮಾಡ್ತಾರೆ ಅಂದರೆ MSAS ಯೂಸ್ ಮಾಡ್ತಾರೆ. ಓಕೆ, ಸೊ ಇನ್ನೊಂದೇನೆಂದರೆ ಯೂಸಿಂಗ್ ಮಲ್ಟಿಪಲ್ ಕಾನ್ಸ್ಟಲೇಷನ್ ಅಲ್ಲ ವಿ ಕ್ಯಾನ್ ಗೆಟ್ ಮೋರ್ ಆ್ಯಕ್ಯುರೇಸಿ ಆಯಿತಾ. ಸೊ ಇನ್ಕ್ರೀಸಸ್ ವಿಸಿಬಲ್ ಸ್ಯಾಟಲೈಟ್ಸ್ ಆ್ಯಂಡ್ ಜಿಯೋಮೆಟ್ರಿನೂ ಇನ್ಕ್ರೀಸ್ ಆಗುತ್ತೆ. ಸೊ ವಿ ಗೆಸ್ ಮೋರ್ ಆ್ಯಕ್ಯುರೇಸಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಎಲ್ಲೆಲ್ಲಿ GPS ಮತ್ತು GNSS ಯೂಸ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ವಿ ಯೂಸ್ ಫಾರ್ ಸರ್ವೇಯಿಂಗ್ ಆ್ಯಂಡ್ ಮ್ಯಾಪಿಂಗ್. ಸೊ ಫೈನಲಿ ಸರ್ವೇಸ್, ಲ್ಯಾಂಡ್ ಸರ್ವೇಸ್ ನೀವೆಲ್ಲರೂ, ಸೊ ನಾವು ಸರ್ವೇಯಿಂಗ್ ಆ್ಯಂಡ್ ಮ್ಯಾಪಿಂಗಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸೊ ಸರ್ವೇಯಿಂಗ್ ಆ್ಯಂಡ್ ಮ್ಯಾಪಿಂಗಲ್ಲಿ ನಾವು RTK ಮತ್ತು DGPS ಯೂಸ್ ಮಾಡ್ತೀವಿ, ಡಿಫ್ರೆನ್ಷಿಯಲ್ GPS ಆಯಿತಾ. ಸೊ ಫಾರ್ ಲೈಕ್ ಸೆಂಟಿಮೀಟರ್ ಆರ್ ಮಿಲಿಮೀಟರ್ ಆ್ಯಕ್ಯುರೇಸಿ. ನೆಕ್ಸ್ಟ್ ಅದಾದಮೇಲೆ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತೀವಿ ಆಯಿತಾ. ಈಗ ನೀವು US ಅಲ್ಲೆಲ್ಲ ನೋಡಿರ್ತೀರ ಏನು ಹೇಳಿ, ಸೊ ಅವರು ಆಟೋನಮಸ್ ಟ್ರ್ಯಾಕ್ಟರ್ಸ್ ಯೂಸ್ ಮಾಡ್ತಿರ್ತಾರೆ. ಸೊ ಅದೆಲ್ಲದಕ್ಕೂ GPS ಬೇಕು, ಕರೆಕ್ಟಾ. ಸೊ ಆಟೋ ಸ್ಟಿಯರ್ ಟ್ರ್ಯಾಕ್ಟರ್ಸ್, ಆಟೋನಮಸ್ ಟ್ರ್ಯಾಕ್ಟರ್ ಆಯಿತು. ಅದಾದಮೇಲೆ ಲೈಕ್ ದೇ ಯೂಸ್ ಏರ್ಕ್ರಾಫ್ಟ್ಸ್ ಆಲ್ಸೋ ಫಾರ್ ಪ್ರಿಸಿಷನ್ ಸ್ಪ್ರೇಯಿಂಗ್. ಸೊ ಎಲ್ಲದಕ್ಕೂ ವಿ ರಿಕ್ವೈರ್ GPS ಫಾರ್ ಅಗ್ರಿಕಲ್ಚರ್ ಆಯಿತಾ. ದೆನ್ ಅದಾದಮೇಲೆ ಸಮ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಔಟ್ಪುಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಡ್ರೋನ್ಸ್ ಯೂಸ್ ಮಾಡಿ ಸರ್ವೆ ಮಾಡಿ ಅದಾದಮೇಲೆ ಅವರು ಎಷ್ಟು ಔಟ್ಪುಟ್ ಬರ್ಬೋದು ಈ ವರ್ಷ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ದಟ್ ಈಸ್ ಪ್ರಿಸಿಷನ್ ಅಗ್ರಿಕಲ್ಚರ್. ನೆಕ್ಸ್ಟ್ ಏನು ಹೇಳಿ, ಮಿಲಿಟರಿ ಡಿಫೆನ್ಸಲ್ಲಂತೂ ಲೈಕ್ ಫಾರ್ ಲೊಕೇಶನ್ ಆಯಿತು. ಅದಾದಮೇಲೆ ಎಲ್ಲಾದರೂ ಬಾಂಬ್ ಡ್ರಾಪ್ ಮಾಡಬೇಕು ಅಂದರೆ ಲೈಕ್ ದೇರ್ ಆರ್ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಆಯಿತಾ. ಸೊ ಟ್ರೂಪ್ಸ್ ಎಲ್ಲಿದೆ ಅದನ್ನು ಟ್ರ್ಯಾಕ್ ಮಾಡೋಕ್ಕೂ. ಸೊ ಈ ಎಲ್ಲದಕ್ಕೂ ನಾವು ಲೈಕ್ GPS ಆರ್ GNSS ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ಗೂ ಯೂಸ್ ಮಾಡ್ತೀವಿ. ಈಗೆಲ್ಲ ಹೆಂಗೆ ಬಂದಿದೆ ಅಂದರೆ ನೀವು ಬೈಕ್ ಎಲ್ಲ ಇಟ್ಟಿದ್ರು ನೀವು ಮೊಬೈಲಲ್ಲಿ ಚೆಕ್ ಮಾಡ್ತಿರ್ತೀರ ಎಲ್ಲಿದೆ ನನ್ನ ಬೈಕು ಅಂತ. ಹೆಂಗಾಗುತ್ತೆ ಹೇಳಿ, ದಟ್ ಈಸ್ ಥ್ರೂ GPS ಓನ್ಲಿ ಆಯಿತಾ. ಟ್ರಾನ್ಸ್ಪೋರ್ಟೇಷನಲ್ಲಿ ಯೂಸ್ ಮಾಡ್ತೀವಿ. ದೆನ್ ಏರ್ಕ್ರಾಫ್ಟ್ಸ್ ಯೂಸ್ ಮಾಡ್ತಾರೆ ಆಯಿತಾ. ಫ್ಲೈಟ್ ಪಾತ್ ಎಲ್ಲ ಇದು ಮಾಡೋಕ್ಕೆ ವಿ ಯೂಸ್ ಇನ್ ಟ್ರಾನ್ಸ್ಪೋರ್ಟೇಷನ್. ನೆಕ್ಸ್ಟ್ ಅದಾದಮೇಲೆ ಟೆಲಿಕಾಮಲ್ಲೂ ನಾವು GPS ಯೂಸ್ ಮಾಡ್ತೀವಿ. ಓಕೆ, ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಆಯಿತಾ. ದೆನ್ ಅದಾದಮೇಲೆ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಹೆಂಗಾಗುತ್ತೆ ಅಂದರೆ ಇಟ್ ಹ್ಯಾಪನ್ಸ್ ಥ್ರೂ ಅಟಾಮಿಕ್ ಕ್ಲಾಕ್, ಬಿಕಾಸ್ ಅಟಾಮಿಕ್ ಕ್ಲಾಕ್ ಈಸ್ ವೆರಿ ಆ್ಯಕ್ಯುರೇಟ್. ಸೊ ಅದ್ರ ಥ್ರೂ ಆಗುತ್ತೆ ನ್ಯಾನೋ ಸೆಕೆಂಡ್ಸಲ್ಲಿ. ನೆಕ್ಸ್ಟ್ ಅದಾದಮೇಲೆ ಅರ್ಥಲ್ಲೂ ಲೈಕ್ ಅರ್ತ್ ಜಿಯೋಲಜಿ ಸ್ಟಡಿ ಮಾಡೋಕ್ಕೂ ನಾವು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಮಲ್ಟಿಪಲ್ ಅಪ್ಲಿಕೇಶನ್ಸ್ ವೇರ್ GPS is or GNSS is used ಆಯಿತಾ. ಸೊ ನೆಕ್ಸ್ಟು